ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಕುಣಿಗಲ್ ವಸಂತ್ ಇವರ ನಡುವಿನ ಒಂದು ಬಾಂಧವ್ಯ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಕುಣಿಗಲ್ ವಸಂತ್ ಅವರಿಗೆ ಅನಾರೋಗ್ಯದ ಸಮಸ್ಯೆಯಾಗಿ ತುಂಬ ಕಷ್ಟ ಆದಾಗ ವಿಷ್ಣುವರ್ಧನ್ ಅವರು ಯಾವ ರೀತಿ ಒಂದು ಸಹಾಯ ಮಾಡಿದರು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ. ಸುಮಾರು 1970ರ ಸಮಯ ಇರ್ಬೋದು. ಆಗ ವಿಷ್ಣುವರ್ಧನ್ ಅವರ ತಂದೆ ಹಾಗೂ ಕುಣಿಗಲ್ ವಸಂತ್ ಅವರ ತಂದೆ ಇವರೆಲ್ಲ ಸೇರಿ ಜಮಖಂಡಿ ನಾಟ್ಯ ಸಂಘ ಅಂತ ಒಂದು ನಾಟಕದ ತಂಡವನ್ನು ಕಟ್ಟಿದರು. ಹಾಗೆಯೇ ಶ್ರೀ ಸತ್ಯನಾರಾಯಣ ಚರಿತ್ರೆ ಅನ್ನೋ ಒಂದು ನಾಟಕವನ್ನು ಕೂಡ ವಿಷ್ಣುವರ್ಧನ್ ಅವರ ತಂದೆಯವರು ಈ ನಾಟಕ ಸಂಘಕ್ಕೆ ಬರೆದಿದ್ದರು. ಈ ಒಡನಾಟದಿಂದ ಕುಣಿಗಲ್ ವಸಂತ್ ಅವ್ರಿಗೂ ಹಾಗೂ ವಿಷ್ಣುವರ್ಧನ್ ಅವ್ರಿಗೂ ತುಂಬ ಒಂದು ಹಳೆಯ ಕಾಲದಿಂದನೇ ಪರಿಚಯ ಆರಂಭ ಆಯಿತು. ಆಗೆಲ್ಲ ವಿಷ್ಣುವರ್ಧನ್ ಅವರು ತಿಂಗಳಿಗೊಮ್ಮೆ ಆದರೂ ಕುಣಿಗಲ್ ವಸಂತ್ ಅವರ ಮನೆಗೆ ಹೋಗ್ತಿದ್ದರಂತೆ. ಕುಣಿಗಲ್ ವಸಂತ್ ಅವರು ನಂತರ ಸಿನಿಮಾ ರಂಗಕ್ಕೆ ಬಂದರು. ಹಲವಾರು ಚಿತ್ರಗಳಿಗೆ ಸಂಭಾಷಣೆಯನ್ನು ಬರೆದರು. ಆಗಿನ ಕಾಲದಲ್ಲೆಲ್ಲ ಸಿನಿಮಾ ರಂಗದಲ್ಲಿ ಸಂಭಾಷಣೆಕಾರರಿಗೆ ಒಂದೊಳ್ಳೆ ಸಂಭಾವನೆ ಇರಲಿಲ್ಲ. ಪೂರ್ಣ ಪ್ರಮಾಣದ ಸಂಭಾವನೆ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ಸಿಗ್ತಾ ಇರಲಿಲ್ಲ. ಆದರೆ ಸತ್ಯಂ ಶಿವಂ ಸುಂದರಂ ಈ ಸಿನಿಮಾಗೆ ಸಂಭಾಷಣೆಯನ್ನು ಬರೆದಾಗ ಕುಣಿಗಲ್ ವಸಂತ್ ಅವರಿಗೆ ಪೂರ್ಣ ಪ್ರಮಾಣದ ಒಂದು ಪೇಮೆಂಟ್ ಆಗುತ್ತೆ. ಕುಣಿಗಲ್ ರಾಘವೇಂದ್ರ ಇವರು ಕುಣಿಗಲ್ ವಸಂತ್ ಅವರ ಮಗ. ಇವರು ಹೇಳ್ತಾರೆ, ಆಗಿನ ಕಾಲದಲ್ಲಿ ಇದೊಂದು ದೊಡ್ಡ ವಿಷಯ. ಮತ್ತು ಆ ಒಂದು ಪೇಮೆಂಟ್ ಬಂದಿರೋ ಖುಷಿಗೆ ಕುಣಿಗಲ್ ವಸಂತ್ ಅವರು ಅವರ ಮನೆಗೆ ಒಂದು ಟಿ ವಿಯನ್ನು ತರ್ತಾರೆ. ಆ ಹಳೆ ಕಾಲದಲ್ಲಿ ಟಿ ವಿ ತರೋದು ಅಂದರೆ ಭಾಳ ಒಂದು ದೊಡ್ಡ ವಿಷಯ. ಇಡೀ ಊರಲ್ಲೇ ಒಂದು ಟಿ ವಿ ಇದ್ದರೆ, 2 ಟಿ ವಿ ಇದ್ದರೆ ಹೆಚ್ಚು. ಆದ್ದರಿಂದ ಈ ರೀತಿ ಒಂದು ಸಂಭಾವನೆ ಬಂದು ಈ ಟಿ ವಿ ತಂದಿರೋ ವಿಷಯ ಕುಣಿಗಲ್ ರಾಘವೇಂದ್ರ ಅವರಿಗೆ ಮನಸ್ಸಲ್ಲಿ ಹಾಗೆಯೇ ಇರುತ್ತೆ. ಇದೊಂದು ಮರೆಯಲಾಗದ ನೆನಪು. ಇನ್ನು ಕುಣಿಗಲ್ ವಸಂತ್ ಅವರು ಸಂಭಾಷಣೆ ಬರೆಯೋದ್ರ ಜೊತೆ ವಿಷ್ಣುವರ್ಧನ್ ಅವರ ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಾರೆ. ರಾಯರು ಬಂದರು ಮಾವನ ಮನೆಗೆ, ಮೋಜುಗಾರ ಸೊಗಸುಗಾರ, ಸತ್ಯಂ ಶಿವ ಸುಂದರಂ ಎಲ್ಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈ ರೀತಿ ವಿಷ್ಣುವರ್ಧನ್ ಅವರ ಜೊತೆ ಸಿನಿಮಾಗಳಲ್ಲಿ ನಟಿಸ್ತಿರ್ಬೇಕಾದ್ರೆ ಸೆಟ್ಟಿಗೆ ಬರಬೇಕಿದ್ರೆ ವಿಷ್ಣುವರ್ಧನ್ ಅವರಿಗೆ ಕುಣಿಗಲ್ ವಸಂತ್ ಅವರ ಮನೆಯಲ್ಲಿ ಮಾಡಿದಂತಹ ರೊಟ್ಟಿ ಚಟ್ನಿ ಅಂದರೆ ತುಂಬ ಇಷ್ಟ ಆಗ್ತಿತ್ತಂತೆ. ಹಾಗಾಗಿ ಈ ರೀತಿ ಶೂಟಿಂಗ್ನಲ್ಲಿರಬೇಕಿದ್ರೆ ವಸಂತ್ ಅವರೇ ಇವತ್ತು ನಿಮ್ಮ ಮನೆಯ ರೊಟ್ಟಿ ಚಟ್ನಿ ಅಂತ ಹೇಳಿ ಕಳಿಸ್ತಿದ್ರಂತೆ. ವಸಂತ್ ಅವರ ಮನೆಯಲ್ಲೂ ಕೂಡ ತುಂಬ ಖುಷಿಯಿಂದ ವಿಷ್ಣುವರ್ಧನ್ ಅವರಿಗೆ ಈ ರೊಟ್ಟಿ ಚಟ್ನಿ ಇವನ್ನೆಲ್ಲ ಮಾಡಿ ಊಟಕ್ಕೆ ಕಳಿಸ್ತಿದ್ರಂತೆ. ಇನ್ನು ಕುಣಿಗಲ್ ವಸಂತ್ ಅವರ ಮಗ ಕುಣಿಗಲ್ ರಾಘವೇಂದ್ರ ಅವರು ಸಿನಿಮಾ ಸಮಯದಲ್ಲಿ ಶೂಟಿಂಗ್ ಸೆಟ್ಗೆ ಹೋದಾಗ ವಿಷ್ಣುವರ್ಧನ್ ಅವರು ದೊಡ್ಡವರು ಇರಲಿ ಚಿಕ್ಕವರು ಎಲ್ಲರ ಜೊತೆನೂ ಬೆರೀತಿದ್ರಂತೆ. ಒಂದು ಗರ್ವ ಇಲ್ಲದಿದ್ದಂತಹ ಮನುಷ್ಯ ಆಗಿದ್ದರು ಅಂತಾಯಿತು. ತಾನೊಂದು ದೊಡ್ಡ ಸ್ಟಾರು ಅನ್ನೋ ಒಂದು ಅಹಂಕಾರ ಅವರಲ್ಲಿರಲಿಲ್ಲ. ಈ ರೀತಿ ಮಕ್ಕಳೆಲ್ಲ ಬಂದಾಗ ಸಿನಿಮಾದಲ್ಲಿ ಟೈಮ್ ಇದ್ದರೆ ಇವ್ರ ಜೊತೆ ಕ್ರಿಕೆಟ್ ಆಡೋರಂತೆ. ಈ ರೀತಿ ವಿಷ್ಣುವರ್ಧನ್ ಅವರು ಕುಣಿಗಲ್ ವಸಂತ್ ಅವರ ಒಂದು ಫ್ಯಾಮಿಲಿಯ ಜೊತೆ ತುಂಬ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡಿದ್ದರು. ಹೀಗೆ ಸ್ವಲ್ಪ ಸಮಯದ ನಂತರ ಕುಣಿಗಲ್ ವಸಂತ್ ಅವರಿಗೆ ಕ್ಯಾನ್ಸರ್ ಬರುತ್ತೆ. ನಾನಾಗಲೇ ಹೇಳಿದಾಗೆ ಆಗಿನ ಕಾಲದಲ್ಲಿ ಸಂಭಾಷಣೆಗಾರರಿಗೆ ಒಂದು ಪೇಮೆಂಟ್ ಆಗಲಿ ಸಂಭಾವನೆ ಆಗಲಿ ತುಂಬ ಕಡಿಮೆ. ಅದರಲ್ಲೂ ಕೆಲವೊಂದು ಸಿನಿಮಾಗಳಿಗೆ ಬರ್ತಾನೆ ಇರಲಿಲ್ಲ. ಹೀಗಿರುವಾಗ ಒಂದು ಕುಣಿಗಲ್ ವಸಂತ್ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟದಲ್ಲಿರುತ್ತೆ. ಇನ್ನು ಕ್ಯಾನ್ಸರ್ಗೆ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೆ ಅವರಲ್ಲಿ ಹಣ ಇರಲ್ಲ. ಸರಿ ಅಂತ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮಗೆ ಈ ರೀತಿ ಒಂದು ತೊಂದರೆ ಇದೆ, ಹಣದ ಅವಶ್ಯಕತೆ ಇದೆ, ದಯವಿಟ್ಟು ಯಾರಾದರೂ ಸಹಾಯ ಮಾಡಿ ಅಂತ. ಆದರೆ ಈ ರೀತಿ ಒಂದು ಜಾಹೀರಾತು ಕೊಟ್ಟು ವಾರಗಟ್ಟಲೆ ಆದರೂ ಯಾವುದೇ ರೀತಿಯ ಒಂದು ಹಣ ಕುಣಿಗಲ್ ವಸಂತ್ ಅವರಿಗೆ ಸಿಕ್ಕಿರೋದಿಲ್ಲ. ನಂತರ ಒಂದು ದಿನ ಅಚಾನಕ್ಕಾಗಿ 10,000 ರೂಪಾಯಿಗಳು ಕುಣಿಗಲ್ ವಸಂತ್ ಅವರ ಅಕೌಂಟಿಗೆ ಬಂದು ಬೀಳುತ್ತೆ. ಕುಣಿಗಲ್ ರಾಘವೇಂದ್ರ ಅವರಿಗೆ ಬಹಳ ಖುಷಿಯಾಗ್ಬಿಡುತ್ತೆ. ಯಾರು ಇವರು ಇಷ್ಟು ಕಷ್ಟ ಕಾಲದಲ್ಲಿ ನಮಗೆ ಸಹಾಯ ಮಾಡ್ತಿದ್ದಾರೆ ಅಂತ. ಆಗಿನ ಕಾಲದಲ್ಲಿ 10,000 ರೂಪಾಯಿ ಅಂದರೆ ತುಂಬ ದೊಡ್ಡ ಅಮೌಂಟು. ಸರಿ, ಇವರು ಯಾರು ಅಂತ ಕಂಡುಹಿಡಿದು ಇವರಿಗೊಂದು ಧನ್ಯವಾದ ತಿಳಿಸ್ಬೇಕು ಅಂತ ಕುಣಿಗಲ್ ರಾಘವೇಂದ್ರ ಅವರು ಭಾಳಷ್ಟು ಪ್ರಯತ್ನ ಮಾಡಿ ಮೊಬೈಲ್ ನಂಬರ್ನ ಹುಡುಕಿ ಫೋನ್ ಮಾಡ್ತಾರೆ. ಆದರೆ ಆ ಫೋನ್ ಎತ್ತಿದ ವ್ಯಕ್ತಿ ಹಣ ಕೊಟ್ಟಿದ್ದು ನಾನಲ್ಲ, ಈ ಹಣ ನಂದಲ್ಲ, ಆದರೆ ಹಣ ಕೊಟ್ಟವರು ತನ್ನ ಹೆಸರನ್ನು ಹೇಳಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದರೆ ಕುಣಿಗಲ್ ರಾಘವೇಂದ್ರ ಅವರು ಅಷ್ಟಕ್ಕೆ ಬಿಡಲ್ಲ. ತುಂಬ ಒತ್ತಾಯ ಮಾಡಿ ನಾವು ಇವ್ರನ್ನ ಕಂಡುಹಿಡಿಯಲೇಬೇಕು, ಇವರಿಗೊಂದು ಧನ್ಯವಾದ ತಿಳಿಸ್ಬೇಕು, ಭಾಳ ದೊಡ್ಡ ಸಹಾಯ ಮಾಡಿದ್ದಾರೆ ಅಂತ ಒಂದು ಒತ್ತಾಯ ಮಾಡಿ ಯಾರು ಅಂತ ತಿಳ್ಕೊಳ್ತಾರೆ. ಆ ಹಣವನ್ನು ಕೊಟ್ಟ ವ್ಯಕ್ತಿ ವಿಷ್ಣುವರ್ಧನ್ ಅವರಾಗಿರ್ತಾರೆ. ವಿಷ್ಣುವರ್ಧನ್ ಅವರಿಗೆ ಮತ್ತು ಕುಣಿಗಲ್ ವಸಂತ್ ಅವರ ಕುಟುಂಬಕ್ಕೆ ಒಂದು ಒಳ್ಳೆಯ ಸಂಬಂಧ ಇದೆ, ಬಹಳ ಹಳೆ ಕಾಲದ ಸಂಬಂಧ. ಅವರಿಗೆ ಹಣವನ್ನು ಕೊಡಬೇಕಿದ್ರೆ ಈ ರೀತಿ ಒಂದು ಮುಚ್ಚುಮರೆ ಮಾಡಿ ಯಾರ ಕೈಲೋ ಕೊಡಿಸ್ಬೇಕು ಅಂತಿರಲಿಲ್ಲ. ಅವರಾಗವರೇ ಹೋಗಿ ಹಣವನ್ನು ತಗೊಳ್ಳಿ ಅಂತ ಕೊಡ್ಬೋದಿತ್ತು.
ಆದರೆ ಈ ರೀತಿ ಒಂದು ಕಷ್ಟದಲ್ಲಿ ಒಂದು ಕುಟುಂಬ ಇರುವಾಗ ನಾನು ಹಣ ಕೊಟ್ಟಿದ್ದೇನೆ ಅಂತ ಹೆಸರು ಮಾಡೋದು ವಿಷ್ಣುವರ್ಧನ್ ಅವರಿಗೆ ಬೇಕಾಗಿರಲಿಲ್ಲ. ನಾವು ಈಗ ದಂತಕಥೆಯಲ್ಲಿ ಬಹಳಷ್ಟು ಸಂಚಿಕೆಯಲ್ಲಿ ಹೇಳಿದ ರೀತಿಯೇ ಅವರು ತಾವು ಎಡಗೈಲಿ ಕೊಟ್ಟದ್ದು ಬಲಗೈ ಗೊತ್ತಾಗದಂಗೆ ಇರ್ತಿದ್ರು. ಆದ ಕಾರಣ ಈ ರೀತಿ ಒಂದು ಬೇರೆಯವರ ಮೂಲಕ ಕುಣಿಗಲ್ ವಸಂತ್ ಅವರಿಗೆ ಒಂದು ಹಣದ ಸಹಾಯವನ್ನು ವಿಷ್ಣುವರ್ಧನ್ ಅವರು ಮಾಡಿರ್ತಾರೆ. ಈ ರೀತಿ ಸಿನಿಮಾ ರಂಗದ ಬಹಳಷ್ಟು ಕಲಾವಿದರು ಅನಾರೋಗ್ಯ ಬಂದು ಒಂದು ಪೇಚಾಟದಲ್ಲಿ ಸಿಕ್ಕಾಗ ವಿಷ್ಣುವರ್ಧನ್ ಅವರು ಸಹಾಯ ಮಾಡಿದ್ದಾರೆ. ಅವರ ಒಂದು ಈ ರೀತಿಯ ಒಂದು ನಿಸ್ವಾರ್ಥ ಒಂದು ದಾನದ ಗುಣ ಎಲ್ಲರಿಗೊಂದು ಮಾದರಿಯಾಗುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ನಮ್ಮ ದಂತಕಥೆಯಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕುತೂಹಲಭರಿತಾದ ವಿಷಯಗಳು ಇನ್ನಷ್ಟು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.